ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇಂಡಿವಿಜುವಲ್ ಆಗಿ ಮಾಡ್ತಾಯಿದ್ದೀನಿ. ಆರ್ಟ್ಸು, ಸೈನ್ಸು, ಕಾಮರ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನೋಡ್ತಾ ಹೋಗಿ. ಇವಾಗ ಎಷ್ಟೋ ಜನ ಫಸ್ಟಲ್ಲಿ ಆರ್ಟ್ಸ್ ಕೇಳಿದ್ರಿ, ಸೊ ಇದರದೊಂದು ಕೋರ್ಸ್ನ ಒಂದು ಪರಿಚಯ. ಈ ವಿಡಿಯೋದಲ್ಲಿ ನಾನು ಒಂದು ಕೋರ್ಸ್ನ ಒಂದು ಪರಿಚಯ, ಯಾವ್ಯಾವ ವಿಷಯಗಳಿರುತ್ತೆ ಇದರಲ್ಲಿ, ಮತ್ತು ಆರ್ಟ್ಸ್ ನಂತರ ಮುಂದೇನು ಮಾಡೋದು, ಮತ್ತು ಸಿಗೋ ಒಂದು ಉದ್ಯೋಗಾವಕಾಶಗಳೇನು, ಒಂದು ಸಂಬಳ ಎಷ್ಟು ಸಿಗ್ಬೋದು ಅದರಿಂದ, ಸೊ ಇದನ್ನು ಪೂರ್ತಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ದಯವಿಟ್ಟು ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಫುಲ್ ಡೀಟೇಲ್ಸ್ ಇದರಲ್ಲಿದೆ. ನೋಡಿ, ಮೊದಲನೇದು ಇದು ಒಂದು ವಾಟ್ ಈಸ್ ದ ಆರ್ಟ್ಸ್. SSLC ನಂತರ ಮುಂದಿನ ಆಯ್ಕೆಗಳಲ್ಲಿ ಆರ್ಟ್ಸ್ ಒಂದು ಉತ್ತಮ ಚಾಯ್ಸ್ ಆಗಿದೆ. ಒಂದು ಆರ್ಟ್ಸು, ಕಾಮರ್ಸ್, ಸೈನ್ಸ್ ಎಲ್ಲ ಒಂದೇ ಇದರಲ್ಲಿ, ಯಾವುದು ಕೀಳಲ್ಲ ಮತ್ತು ಯಾವುದು ಮೇಲಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಪ್ರತಿಯೊಂದು ಕೋರ್ಸ್ಗೂ ತನ್ನದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಆರ್ಟ್ಸ್ ಎಂದರೆ ಒಂದು ಕಲಾ ವಿಭಾಗ ಕನ್ನಡದಲ್ಲಿ. ನೋಡಿ, ಇದೊಂದು ತಾಂತ್ರಿಕೇತರ ಕೋರ್ಸ್ ಆಗಿದೆ. ಅಂದರೆ ಇದೊಂದು ಯಾವುದೇ ಒಂದು ಈ ಕಂಪ್ಯೂಟರ್ ಸೈನ್ಸ್, ಈ ಬಯಾಲಜಿ, ಈ ಥರ ಎಲ್ಲ ಫಿಸಿಕ್ಸು, ಕೆಮಿಸ್ಟ್ರಿ, ಯಾವುದೇ ಒಂದು ಈ ಲ್ಯಾಬೊರೇಟ್ರಿಗಳು ಇದಕ್ಕೇನು ಸಂಬಂಧಪಡಲ್ಲ. ಇದೊಂಥರ ಮಾಮೂಲಿ ಸಾಮಾನ್ಯವಾಗಿ ಇದನ್ನೇನು ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಭೂಗೋಳ ಶಾಸ್ತ್ರ ಇತ್ಯಾದಿ ವಿಷಯಗಳನ್ನು ಒಂದು ಒಳಗೊಂಡಿದೆ ಇದು. ಸೊ ನೋಡಿ, ನೆಕ್ಸ್ಟು ಇದರೊಂದು ಮುಖ್ಯಾಂಶಗಳಿಗೆ ಕೊಟ್ಟಿದ್ದೀನಿ ನಾನು. ಇವಾಗ ಹೆಂಗೆ ಸಬ್ಜೆಕ್ಟ್ನ ನೀವು ಒಂದು ಚೂಸ್ ಮಾಡ್ಕೋಬೇಕು. ನೀವು ಆರ್ಟ್ಸ್ಗೆ ಸೇರಬೇಕು ಅಂದುಕೊಂಡಿದ್ರೆ ಮೊದಲು 4 ವಿಷಯಗಳನ್ನು ಮತ್ತು 2 ಭಾಷೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನೋಡಿ, ಮಾಮೂಲಿ ಇದು ಹೇಳಿದಾಗ HEPS ಅಥವಾ HEGP, HESK ಈ ಥರ ಸೆಟ್ ಇರುತ್ತೆ, ಸೆಟ್ ಆಫ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅದರಲ್ಲಿ ನೀವು 4 ಸೆಟ್ ಇಕ್ಕಿರ್ತಾರೆ. 4 ಪ್ಲಸ್ ಒಂದು ಲ್ಯಾಂಗ್ವೇಜ್ಗಳನ್ನ, ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಸಾಂಸ್ಕ್ರಿಟ್ ಇವೆಲ್ಲ ಇರುತ್ತೆ. ತಮಿಳು ಬೇಕಾದ್ರೆ ಅವು ಇರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ತೊಗೊಳ್ಳೋದು ಮಾಮೂಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್. ನೀವು ಯಾವ್ದಾದ್ರು ತೊಗೋಬೋದು. ಮಾಮೂಲಿ ಇಂಗ್ಲೀಷ್ ಎಲ್ಲ ಕಡೆಯೂ ಒಂದು ಕಂಪಲ್ಸರಿ ಇರುತ್ತೆ. ಸೊ ಕನ್ನಡ ನೀವು ಚಾಯ್ಸ್ ಆಗಿ ತೊಗೋಬೋದು ಇಲ್ಲಿ. ಉದಾಹರಣೆಗೆ ಇಲ್ಲಿ ಹೇಳಿದ್ದೀನಿ ನಿಮಗೆ ಸೆಟ್ ಆಫ್ ಸಬ್ಜೆಕ್ಟ್ ಯಾವ ಥರ ಅಂತ. ಒಂದು PUC ಆರ್ಟ್ಸ್ ನಂತರ ಒಂದು ಮುಂದೆ ಏನೊಂದು ಉತ್ತಮ ಶೈಕ್ಷಣಿಕ ಅವಕಾಶಗಳಿರುತ್ತೆ. ಇದ್ರದ್ದು ಮೇಯ್ನ್ ಒಂದು ಬೆನಿಫಿಟ್ ಅಂದ್ರೆ PUC ಆರ್ಟ್ಸ್ ಓದಿದ ಮೇಲೆ ಒಂದು ಬೆನಿಫಿಟ್ ಇದ್ರದ್ದು ಮೇಯ್ನ್ ಒಂದು 90% ಬೆನಿಫಿಟ್ ಎಲ್ಲಿದೆ ಅಂದರೆ ಇದ್ರದ್ದು ಯಾವುದಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಇದೊಂದು ಆರ್ಟ್ಸ್ ಒಂದು ಬೆಸ್ಟ್ ಸಬ್ಜೆಕ್ಟು. ನೋಡಿ, ಮುಂದಿನ ನೋಡಿ ಅವಕಾಶಗಳು ಹೆಂಗಿದೆ ಇಲ್ಲಿ. ಫಸ್ಟ್ನೇದು, ನೀವು 2 ಇಯರ್ಸ್ PUC ಮುಗಿದ ತಕ್ಷಣ ಇಲ್ಲಿ ಒಂದು BA ಮಾಡಬೇಕಾಗುತ್ತೆ ನೀವು, ಅಥವಾ LLB ಮಾಡ್ಬೋದು, BTA ಮಾಡ್ಬೋದು, ಬ್ಯಾಚುಲರ್ ಆಫ್ ಮ್ಯೂಸಿಕ್ ಮಾಡ್ಬೋದು, BSW, BBA, BCA, ಜರ್ನಲಿಸಮ್, ಫೈನ್ ಆರ್ಟ್ಸ್ ಆ್ಯಂಡ್ ಮೆನಿ ಮೋರ್. ನೀವು ಆಲ್ಮೋಸ್ಟ್ BCom ಮಾಡ್ಬೋದು. ಸೊ ನೀವೊಂದು PUನ ಮುಗಿಸಿದ ತಕ್ಷಣ ನೋಡಿ ಮುಂದೆ ಹೆಂಗೆ ಒಂದು ಉದ್ಯೋಗ ಅವಕಾಶಗಳು ನೋಡಿ ಹೆಂಗಿದೆ ಇದ್ರದ್ದು. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಜಾಬ್ಸು ಓದೋರೆಲ್ಲ ಆಲ್ಮೋಸ್ಟ್ 90% ಅವರು ಒಂದು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದನೇ ಇರುತ್ತೆ. ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಓದಿರ್ತಾರೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ಲು, ಸಿವಿಲ್ KSRP ಆಗಿರ್ಬೋದು, CR, DAR, SSC, MTS, SSC, HCL, CHSL, SDA, CRPS, ವಿಲೇಜ್ ಅಕೌಂಟೆಂಟ್. ಈಗ ಜಸ್ಟ್ ಇದು ಕಾಲ್ ಫಾರ್ಮ್ ಆಗಿದೆ ವಿಲೇಜ್ ಅಕೌಂಟೆಂಟು. ಮುಂದೆ ಇದೊಂದು ನಿಮ್ಮ ಒಂದು ದ್ವಿತೀಯ PUC ಅಂಕಗಳಾದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಿದ್ರು. ಇವಾಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇದೆ ಆ್ಯಂಡ್ ಮೆನಿ ಮೋರ್ ಇದೆ. ಸೊ ಹೇಳಿದ್ನಲ್ಲ, ಈ ಆರ್ಟ್ಸಿಗೆ ಸಂಬಂಧಪಟ್ಟು ಇಷ್ಟು ಮಾಹಿತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟು ಸೈನ್ಸ್ ತೊಗೊಂಬರ್ತಾಯಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ನಾನಿನ್ನೂ PUC ಕ್ಲಾಸಸ್ ಫಸ್ಟ್ PUC ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಅದನ್ನು ಇವತ್ತು ಮಾಡಬೇಕಿತ್ತು ಆ್ಯಕ್ಚುಲಿ. ಎಷ್ಟೋ ಜನ ಸ್ಟೂಡೆಂಟ್ಸ್ ಇನ್ನೂ ರೆಡಿಯಾಗಿಲ್ಲ. ಈಗ ತಾನೇ ಜಸ್ಟ್ ಎಕ್ಸಾಮ್ ಮುಗಿಸೋರಂತ ನಾನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀನಿ. ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ.
ಪ್ಲಸ್ ನಿಮ್ಮ ಒಂದು ಕಾಲೇಜ್ ಆಯ್ಕೆ ಅದೆಲ್ಲ ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಇನ್ನು ಸ್ವಲ್ಪ ದಿನದಲ್ಲೇ. ಸೊ ನೋಡಿದ್ರಲ್ಲ, ಪೂರ್ತಿ ವಿಡಿಯೋ ನೋಡಿ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ. ಆರ್ಟ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.